ನವೀನ ನನ್ನ ಹೆಸರು. ಬನ್ನೂರವನು. ನಾಗರತ್ನ ನನ್ನ ತಾಯಿ. ಮೈಸೂರು ಚಾಮರಾಜ ಜೋಡಿ ರಸ್ತೆ ಹತ್ರ ಇರೋ ಸುಣುತ್ಕೆರೆಯಲ್ಲಿ ವಾಸವಾಗಿದ್ದ ಮೀಸರಂಗಸ್ವಾಮಿ ಮತ್ತು ಅಂಗನವಾಡಿ ಟೀಚರ್ ಲಕ್ಷ್ಮಮ್ಮ ಅವರ ಹಿರಿಯ ಮಗಳು. ಆದರೆ ನನ್ನ ತಾಯಿ ಹುಟ್ಟಿ ಬೆಳೆದಿದ್ದು, ಎಜುಕೇಷನ್ ಮಾಡಿದ್ದು, ಮದುವೆ ಆಗಿದ್ದು ಎಲ್ಲ ನಂಜನಗೂಡು ಒಕ್ಕಲಿಗೆರೆಯಲ್ಲಿ ವಾಸವಾಗಿದ್ದ ಅವರ ಅಜ್ಜಿ ತಾತ ಅಣ್ಣಯ್ಯಪ್ಪ ಮತ್ತು ನಂಜಮ್ಮ ಅವರ ಮನೆಯಲ್ಲಿ. ನನ್ನ ತಂದೆ ಪುಟ್ಟಸ್ವಾಮಿ ಮೇಲ್ಕೋಟೆ ಜಕ್ನಳ್ಳಿಗೆ ಸೇರಿದವರು. ಮಂಡ್ಯದಲ್ಲಿ ಇದ್ದ ಮೈಸೂರು ಕೆಮಿಕಲ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. LIC ಏಜೆಂಟ್ ಆಗಿದ್ದರು. ಫ್ಯಾಕ್ಟ್ರಿ ಲಾಕೌಟ್ ಆದಮೇಲೆ ಬನ್ನೂರಲ್ಲೇ ಫೈನಾನ್ಸ್ ವ್ಯವಹಾರ ಮಾಡ್ತಾಯಿದ್ರು. ಫೈನಾನ್ಸ್ ಬಿಸ್ನೆಸ್ ಲಾಸ್ ಆದಮೇಲೆ ಬನ್ನೂರಲ್ಲೇ ಕಿಯಾನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸದ್ಯದಲ್ಲಿ ನಾನು ಅನ್ಎಂಪ್ಲಾಯ್ಡ್, ಹೋಮ್ಲೆಸ್ ಕೂಡ ಅಂತ ಹೇಳ್ಕೊಳ್ತಿದ್ದಾರೆ. ಆದರೆ ನನಗೆ ಈ ಮಾತು ಮೇಲೆ ನಂಬಿಕೆ ಇಲ್ಲ. ನನಗೆ ಇಬ್ಬರು ಅಕ್ಕಂದರು. ಮೊದಲನೇ ಅಕ್ಕ ಕುಮುದಳನ ಬೆಂಗಳೂರಿಗೆ ಹರೀಶ್ ಅನ್ನೋ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಎರಡನೇ ಅಕ್ಕ ರೇವತಿಯನ್ನ ಹುಣಸೂರು ಹತ್ರ ಚಳ್ಳಹಳ್ಳಿ ಗ್ರಾಮದ ಭಾಸ್ಕರ್ಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬನ್ನೂರಲ್ಲೇ. ನನ್ನ ಎಜುಕೇಷನ್ ಕೂಡ ಬನ್ನೂರಲ್ಲೇ ಆಗಿದ್ದು. ನಾನು ಓದಿರೋದು ಕೇವಲ 10th ಸ್ಟ್ಯಾಂಡರ್ಡ್ ಮಾತ್ರ. ಸ್ಕೂಲ್ ಡೇಸಲ್ಲಿ ಅಬೋವ್ ಅವರೇಜ್ ಸ್ಟೂಡೆಂಟ್ ಆಗಿದ್ದ ನನಗೆ ಇಂಜಿನಿಯರಿಂಗ್ ಮಾಡಿ ಇಂಡಿಯನ್ ಏರ್ಫೋರ್ಸ್ಗೆ ಸೇರ್ಕೋಬೇಕು ಅಂತ ಆಸೆ ಇತ್ತು. 2002ನೇ ಇಸ್ವಿಯಲ್ಲಿ SSLC ಮುಗಿಸಿ PUC ಮಾಡೋದಕ್ಕೋಸ್ಕರ ಮೈಸೂರು ವಿದ್ಯಾವರ್ಧಕ ಕಾಲೇಜ್ಗೆ ಕೂಡ ಅಡ್ಮಿಷನ್ ಆಗ್ತೀನಿ. ಬೆನ್ನಿಗೆ ಚೂರಿ ಹಾಕೋ ಬಂಧು ಬಾಂಧವರು, ಅಧಿಕಾರಿ ದಾಹಿಗಳಾದ ರಾಯಲ್ ಫ್ಯಾಮಿಲಿಗಳಿಂದಾಗಿ ನನ್ನ ಎಜುಕೇಷನ್ ನಿಂತೋಗುತ್ತೆ. 2003, 2004 2 ವರ್ಷ ಸತತವಾಗಿ ಪ್ರಯತ್ನ ಪಟ್ಟರು ನನ್ನ ಕಾಲೇಜ್ ಲೈಫ್ ಸ್ಟಾರ್ಟ್ ಆಗೋದೇ ಇಲ್ಲ. ನನ್ನ ಎಜುಕೇಷನ್ 100% ನಿಂತೋಗುತ್ತೆ. ಆ ಸಮಯದಲ್ಲಿ ನನಗೊಂದು ಎದುರಾಳಿ ತಂಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದ ನಾನು ಅವರನ್ನು ನಮ್ಮ ಎಜುಕೇಷನ್ ಹಾಳು ಮಾಡ್ಕೊಂಡಿದ್ದು ಅಲ್ಲದೆ, ಅವರ ಹೇಳಿದ್ದ ಮಾತನ್ನು ಕೇಳಿಕೊಂಡು ಅವರ ತೋರಿಸ್ತಿದ್ದ ದಾರಿಯಲ್ಲೇ ಹೋಗಿ ಬನ್ನೂರು ಕಿಯಾನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್ ಕಲಿಯೋದಕ್ಕಿಂತ ಮುಂಚೆನೇ ಡೇಟಾ ಎಂಟ್ರಿ ಆಪರೇಟರ್ ಆಗಿ ನನ್ನ ಪ್ರೊಫೆಷನಲ್ ಲೈಫನ್ನು ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ವರ್ಕಿಂಗ್ ಅವರ್ಸ್ ಇತ್ತು. ವಾರದ 7 ದಿನ ಕೆಲಸ ಮಾಡಬೇಕಾಗಿ ಬರ್ತಿತ್ತು. ಫಸ್ಟ್ ಮಂತ್ 500 ರೂಪೀಸ್ ಸ್ಯಾಲ್ರಿ ಇತ್ತು. ಸೆಕೆಂಡ್ ಮಂತಿಂದ 1000 ಕೊಟ್ಟರು. 5 ರಿಂದ 6 ತಿಂಗಳು ಕಿಯಾನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡಿದೆ. ನಂತರ ಕಿಯಾನಿಕ್ಸ್ ಓನರ್ ಕಯುಮಿಟ್ ನನ್ನನ್ನು ನಾನು ಓದಿದ್ದ ರವೀಂದ್ರನಾಥ ಟ್ಯಾಗೋರ್ ಮೆಮೋರಿಯಲ್ ಸ್ಕೂಲ್ಗೆ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿಸ್ತಾರೆ. ಅಲ್ಲಿ 1 ತಿಂಗಳು ಕೆಲಸ ಮಾಡ್ತೀನಿ. 2ನೇ ತಿಂಗಳು ಸ್ಯಾಲ್ರಿ ತೊಗೊಳೋದಕ್ಕಿಂತ ಮುಂಚೆನೇ ನಮ್ಮ ಡ್ಯಾಡಿ ಫ್ರೆಂಡ್ ಬಸವರಾಜು ನನ್ನನ್ನು ಮೈಸೂರು ಕುವೆಂಪು ನಗರಕ್ಕೆ ಕರ್ಕೊಬಂದು ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರಿಸ್ತಾರೆ. ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಸರ್ಕಾರದ ತಾಳೆಬೆಳೆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇತ್ತು. ನಾನು ಅಲ್ಲಿ ಅಡ್ಮಿನ್ ಅಸಿಸ್ಟೆಂಟ್ ಆಗಿ 4 ವರ್ಷ ಕೆಲಸ ಮಾಡಿದೆ. ಪಾಮ್ಟೆಕ್ನಲ್ಲಿ ನನಗೆ ಎನ್ವಿರಾನ್ಮೆಂಟ್ ಇಷ್ಟ ಆಗ್ತಿರ್ಲಿಲ್ಲ. ಸೀನಿಯರ್ಸ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರು. ನಾನು ಎಜುಕೇಟೆಡ್ ಕೂಡ ಆಗಿರಲಿಲ್ಲ. ನನಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇತ್ತು. ಹೀಗಾಗಿ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ ಆಫ್ ಸ್ಕ್ರೀನ್ ಕೆಲಸಗಳು ಅಂದರೆ ಡೈರೆಕ್ಷನ್, ಟೆಕ್ನಿಷಿಯನ್, ಎಡಿಟಿಂಗ್, ಆ್ಯನಿಮೇಷನ್ ಈ ಥರದ ಕೆಲಸಗಳನ್ನು ಮಾಡಿಕೊಂಡು ಜೀವನ ಕಟ್ಕೊಳ್ಳೋದ ಅಂತ ಯೋಚನೆ ಮಾಡಿ 2009ನೇ ಇಸ್ವಿಯಲ್ಲೇ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ನ ಕೆಲಸ ಬಿಡ್ತೀನಿ. ನಾನು ಅಂದ್ಕೊಂಡಾಗೆ ಮನೆಗೆ ಕಂಪ್ಯೂಟರ್ ತಂದಿಟ್ಕೊಂಡು ಆ್ಯನಿಮೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಮುಂದಿನ ದಾರಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಬೇರೆ ಕೆಲಸಗಳನ್ನು ಹುಡ್ಕೋ ಪ್ರಯತ್ನನೂ ಮಾಡ್ತೀನಿ. ಆದರೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಬಿಟ್ಟ ಆಲ್ಮೋಸ್ಟ್ 2 ವರ್ಷ ನನಗೆ ಯಾರೂ ಕೆಲಸ ಕೊಡೋದಿಲ್ಲ. ಕಿಯಾನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲೇ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಮತ್ತೆ ಕೆಲಸ ಪ್ರಾರಂಭಿಸ್ತೀನಿ. ಅವರು ಒಂದು 3,000 ಸಂಬಳ ಕೊಡ್ತಾ ಇದ್ರು. ಖರ್ಚಿಗೆ ಆಗ್ತಾ ಇತ್ತು. ಮತ್ತೆ ಅಗೇನ್ ನಮ್ಮ ತಂದೆ ಫ್ರೆಂಡ್ ಮಂಡ್ಯದವರು ಒಬ್ಬರು ಮೈಸೂರಿನ ಶಿವರಾಂಪೇಟೆಯಲ್ಲಿದ್ದ ಜಸ್ಟ್ ಪ್ರಿಂಟ್ನಲ್ಲಿ ಡಿಸೈನರ್ ಆಗಿ ಕೆಲಸ ಕೊಡಿಸ್ತಾರೆ. ಜಸ್ಟ್ ಪ್ರಿಂಟ್ ಓನರ್ ಆ್ಯರೋಗೆಂಟ್ ಆ್ಯಟಿಟ್ಯೂಡ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಹೀಗಾಗಿ ಜಸ್ಟ್ ಪ್ರಿಂಟ್ನಲ್ಲಿ 3-4 ತಿಂಗಳು ಕೆಲಸ ಮಾಡಿ ಕೆಲಸ ಬಿಟ್ಬಿಡ್ತೀನಿ. ಕೆಲಸ ಬಿಡೋದಕ್ಕಿಂತ ಮುಂಚೆನೇ ಅಲ್ಲಿ ಸಹೋದ್ಯೋಗಿ ಆಗಿದ್ದ ರಮ್ಯಾ ಹೆಸರಿನ ಹುಡುಗಿ ಅಮೋಘ್ ಮೈಸೂರಿನಲ್ಲಿ ಕೆಲಸ ಕೊಡಿಸೋದಕ್ಕೆ ಮುಂದೆ ಬರ್ತಾರೆ. ಇಯರ್ 2011 ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವದ ದಿನ ಅಮೋಘ್ ಮೈಸೂರು ನ್ಯೂಸ್ ಚಾನಲ್ನಲ್ಲಿ ಡಿಸೈನರ್ ಆ್ಯಂಡ್ ವಿಡಿಯೋ ಎಡಿಟರ್ ಆಗಿ ಪ್ರೊಫೆಷನಲ್ ಲೈಫನ್ನು ಸ್ಟಾರ್ಟ್ ಮಾಡ್ತೀನಿ. ಸುಮಾರು 2 ವರ್ಷ ಅಮೋಘ್ ಮೈಸೂರು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಿದ್ದೆ. ಹೇಳ್ಬೇಕಂದ್ರೆ ಎಜುಕೇಷನ್ನಲ್ಲಿ ನಾನು ಅಬೋವ್ ಆವರೇಜ್ ಸ್ಟೂಡೆಂಟ್ ಆಗಿದ್ದೆ. ಪಾಲಿಟಿಕ್ಸಿಂದಾಗಿ ನಾನು ಎಜುಕೇಷನ್ ಹಾಳಾಗಿತ್ತು ಅಷ್ಟೇ. ಪ್ರೊಫೆಷನಲ್ ಲೈಫ್ನಲ್ಲೂ ಅಷ್ಟೇ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ. ಪ್ರೊಫೆಷನಲ್ ಲೈಫ್ನಲ್ಲೂ ಅಷ್ಟೇ ನಾನು ಎಲ್ಲೇ ಕೆಲಸ ಮಾಡ್ತೀನಿ ಅಲ್ಲೆಲ್ಲ ಕಡೆ ಸೂಪರ್ ಹೀರೋ ರೇಂಜ್ಗೆ ಹೆಸರು ಮಾಡ್ಕೊಂಡಿದ್ದೆ. ಅಮೋಘ್ ಮೈಸೂರಿನಲ್ಲೂ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೆ. ಆ್ಯಂಕರಿಂಗ್ ಮತ್ತು ರಿಪೋರ್ಟಿಂಗ್ 2 ಕೆಲಸಗಳನ್ನ ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ನಾನೇ ಮಾಡ್ತಾಯಿದ್ದೆ. ಒಂದು ನ್ಯೂಸ್ ಚಾನಲ್ನ ಇಂಡಿಪೆಂಡೆಂಟ್ ಆಗಿ ರನ್ ಮಾಡುವಷ್ಟು ಕೆಲಸವನ್ನು ಕಲ್ತ್ಕೊಂಡಿದ್ದೆ, ಮಾಡ್ತಾಯಿದ್ದೆ ಕೂಡ. 2002ನೇ ಇಸ್ವಿಯಲ್ಲಿ ನನ್ನ ಎಜುಕೇಷನ್ ಹಾಳು ಮಾಡ್ತಾರಲ್ಲ, ಅದೇ ತಂಡ 2012 ಕೊನೆ ಮತ್ತು 2013 ಪ್ರಾರಂಭದಲ್ಲಿ ಶಾಂಭವಿ ಹುಡುಗಿಯನ್ನು ಇಟ್ಕೊಂಡು ಲವ್ ಫೇಲ್ಯೂರ್ ಸ್ಟೋರಿಯಲ್ಲಿ, ಶ್ರುತಾ ಬಳ್ಳಾಳ್ನ ಮುಂದೆ ಇಟ್ಕೊಂಡು ಇಲ್ಲಿಗಲ್ ಫಿಸಿಕಲ್ ರಿಲೇಷನ್ಶಿಪ್ ವಿಷಯದಲ್ಲಿ, ನನ್ನ ಯಮಹಾ SZR ಬೈಕನ್ನು ಇಟ್ಕೊಂಡು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ, ಬಜಾಜ್ ಡಿಸ್ಕೋ 125 ಇಟ್ಕೊಂಡು ಸಾಲದ ಸುಳಿಯಲ್ಲಿ, ಮತ್ತು ಆಗ ಕೆಲಸ ಮಾಡ್ತಾ ಇದ್ದ ಅಮೋಘ್ ಮೈಸೂರು ಮಾಲೀಕ ಬಿಳಿಗಿರಿ ರಂಗನಾಥ್ನ ಮುಂದೆ ಇಟ್ಕೊಂಡು ನಿರುದ್ಯೋಗಿ ಸಮಸ್ಯೆಯಲ್ಲಿ ಸಿಕ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನನಗೆ ನನ್ನ ಸುತ್ತ ಏನೋ ಸರಿ ಇಲ್ಲ, ನನ್ನನ್ನು ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೇಳಿ ಕೇಳಿ ರಾಮಾಚಾರಿ ರೀತಿ ರೆಸ್ಪಾಂಡ್ ಮಾಡ್ತಿದ್ದ ನಾನು ಚೆಕ್ ಅಂತ ಅದ್ರ ವಿರುದ್ಧ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ನನ್ನ ಎದುರಾಳಿ ತಂಡದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೀನಿ. ಅಷ್ಟೇ ಅಲ್ಲದೆ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿ ಆ ವಿರುದ್ಧ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಆಗ ನನಗೆ ಸಹಾಯ ಮಾಡೋದಕ್ಕೆ ಇಷ್ಟ ಇಲ್ಲದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು 2013ರಲ್ಲೇ ನನ್ನಿಂದ ದೂರ ಆಗೋಗ್ತಾರೆ. ಕೆಲಸ ಹುಡುಕಿದ್ರು ಯಾರೂ ಕೂಡ ಕೆಲಸ ಕೊಡೋದಿಲ್ಲ. ನನ್ನ ಸುತ್ತ ವಾತಾವರಣ ಬದಲಾಗೋಗುತ್ತೆ. ಆಗ ನನಗೆ ಗೊತ್ತಾಗೋದೇನು ಅಂದರೆ ನನ್ನ ಎದುರಾಳಿ ತಂಡ ನಾನು ಅಂದ್ಕೊಂಡಷ್ಟು ಚಿಕ್ಕದಾಗಿಲ್ಲ, ಅದು ತುಂಬ ದೊಡ್ಡದಿದೆ.
ನಾನು ಅದನ್ನು ಎದುರಿಸಿ ನಿಲ್ಲುವಷ್ಟು ಇನ್ನೂ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿಲ್ಲ. ಹೀಗಾಗಿ ಸ್ವಲ್ಪ ದಿನ ಸುಮ್ಮನೆ ಇರೋದು ಬೆಟರ್ ಅಂತ ಅನ್ಕೊಂಡೆ. ಹೀಗಾಗಿ 2013 4th ಕ್ವಾರ್ಟರ್ನಲ್ಲೇ ನಾನು ನ್ಯೂಟ್ರಲ್ ಆಗೋದೆ. ಆದರೆ ನನ್ನ ಎದುರಾಳಿ ತಂಡ ಸುಮ್ಮನೆ ಕೂರೋದಿಲ್ಲ. ನಾನು ಸೈಲೆಂಟ್ ಆದಷ್ಟು ಅವರು ಜೋರಾಗಿ ಸೌಂಡ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ನಾನು ಕೂಡ ಬೇರೆ ದಾರಿ ಇಲ್ಲದೆ ಬದುಕುಳಿಯೋದಕ್ಕೋಸ್ಕರ ಅವ್ರ ವಿರುದ್ಧ ಕೆಲಸ ಮಾಡೋದಕ್ಕೆ ಮತ್ತೆ ಪ್ರಾರಂಭಿಸ್ತೀನಿ. 2014 ಯಾರೂ ಕೆಲಸ ಕೊಡೋದಿಲ್ಲ. ಆಗ ನಾನು ನನ್ನದೇ ಒಂದು TV ಚಾನಲ್ ಓಪನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಆ ವಿಷಯವನ್ನು ನಮ್ಮ ಡ್ಯಾಡಿ ಜೊತೆ ಚರ್ಚೆ ಮಾಡ್ತೀನಿ. ಅವಾಗ ಅವರು ಸರಿ, ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಹಣ ಕೊಡ್ತೀನಿ, ಅದರಲ್ಲಿ ಬಿಸ್ನೆಸ್ ರನ್ ಮಾಡು ಅಂತ ಹೇಳ್ತಾರೆ. ಸೊ ನನಗೆ ಅವ್ರ ಮಾತು ಮೇಲೆ ನಂಬಿಕೆ ಬರುತ್ತೆ. ಹೀಗಾಗಿ ಪಿತ್ರಾರ್ಜಿತ ಆಸ್ತಿ ಮೇಲಿನ ಹಕ್ಕು ಖುಲಾಸೆ ಕೂಡ ಮಾಡ್ಕೊಡ್ತೀನಿ. ನಮ್ಮ ಡ್ಯಾಡಿ ಜಮೀನನ್ನು ಮಾರಾಟ ಮಾಡ್ತಾರೆ, ಆದರೆ ದುಡ್ಡನ್ನು ನನ್ನ ಕೈಗೆ ತಂದು ಕೊಡೋದಿಲ್ಲ. ಸುಳ್ಳು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ನಂತರ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. 2015 ಬೇರೆ ಮನೆ ಮಾಡ್ಕೊಂಡೇ ಹೊರಟೋಗ್ತಾರೆ. ಅಷ್ಟಲ್ಲದೆ ಎಲ್ಲರ ಹತ್ರ ನವೀನ ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡಿದ್ದಾನೆ, ದುಡ್ಡು ಕೊಡು ಅಂತ ಪೀಡಿಸ್ತಾನೆ. ನಾನು ಪ್ರಾಪರ್ಟಿ ಎಲ್ಲ ಮಾರಾಟ ಮಾಡಿ ಅವನಿಗೆ ದುಡ್ಡು ಕೊಟ್ಟಿದ್ದೀನಿ, ಹೀಗಿದ್ರು ಮನೇಲಿ ದುಡ್ಡು ಕೊಡು, ಇನ್ನೂ ದುಡ್ಡು ಕೊಡು ಅಂತ ಗಲಾಟೆ ಮಾಡ್ತಾನೆ, ಹೊಡಿತಾನೆ, ಬಡಿತಾನೆ ಅಂತ ಹೇಳ್ಕೊಂಡು ನನ್ನ ಹೆಸರು ಕೂಡ ಹಾಳು ಮಾಡಿದ್ರು. ಜೊತೆಗೆ ನವೀನೇ ಮನೆಯಿಂದ ಆಚೆ ಹಾಕಿದ್ದಾನೆ ಅಂತಾನೂ ಹೇಳ್ಕೊಂಡಿದ್ರು. ಅದನ್ನ ಸಾಬೀತು ಮಾಡೋಕ್ಕೋಸ್ಕರ ಲೈವ್ ಡ್ರಾಮಾಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ನಾನು ಸುಲಭವಾಗಿ ಸೋಲಪ್ಕೊಳ್ಳುವಂಥ ವ್ಯಕ್ತಿ ಖಂಡಿತ ಅಲ್ವೇ ಅಲ್ಲ. ಸುಮ್ಮನೆ ಕೂರೋ ಆಪ್ಷನ್ ಕೂಡ ನನಗಿರಲಿಲ್ಲ, ಏನಾದರೂ ಮಾಡಲೇಬೇಕಿತ್ತು. ಹೀಗಾಗಿ 2013ರಿಂದಲೇ ನಾನು ಎದುರಾಳಿ ತಂಡದ ವಿರುದ್ಧ ಕೆಲಸ ಮಾಡ್ತಾನೆ ಬಂದಿದ್ದೆ. ಕಾನೂನಾತ್ಮಕವಾಗಿ ರಕ್ಷಣೆ ತೆಗೆದುಕೊಂಡು ಬದುಕುಳಿಯುವ ಪ್ರಯತ್ನ ಮಾಡ್ತಾ ಇದ್ದೆ. ಕೋರ್ಟ್ನಲ್ಲಿ ನನ್ನ ಎದುರಾಳಿ ತಂಡ ಹೇಗೆ ಉಟ್ಕೊಂಡಿದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಅವರು ಯಾಕೆ ನನ್ನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ, ಮತ್ತು ಅವರ ಟೀಮ್ ಹೇಗೆ ಉಟ್ಕೊಂಡಿದೆ, ಅವರ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಹೇಗಿದೆ, ಪೊಸಿಷನ್ಸ್ ಎಲ್ಲ ಹೇಗೆ ತೊಗೊಳ್ತಾರೆ, ಟೀಮ್ ನೆಟ್ವರ್ಕ್ ಫಾರ್ಮೇಷನ್ಸ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ, ಯಾವ ಫಾರ್ಮುಲಾಸ್ ಆ್ಯಂಡ್ ಸ್ಟ್ರಾಟಜೀಸ್ ಮೇಲೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೋರ್ಟ್ನಲ್ಲಿ ವಿವರಿಸೋದಕ್ಕೋಸ್ಕರ 2014 ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ಮೊದಲು ಬಿಳಿಗಿರಿ ರಂಗನಾಥ್ ಹೆಸರಲ್ಲಿ ತೊಂದರೆ ಕೊಟ್ಟಾಗ ಮೀಡಿಯಾ ಮಾಫಿಯಾ ಆ್ಯಂಡ್ ಫ್ಯಾಮಿಲಿ ಪ್ರಾಸ್ಟಿಟ್ಯೂಟ್ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡಿದೆ. ನಂತರ ಮುತ್ತಪ್ಪರ ಹೆಸರಲ್ಲಿ ಎದುರಿಸ್ತಾರೆ. ಅವಾಗ ಸ್ಮಾಲ್ಟ್ ವರ್ಲ್ಡ್ ಅನ್ನೋ ಹೆಸರಿಟ್ಕೊಂಡು ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ನಂತರ ದಾವೂದ್ ಇಬ್ರಾಹಿಂ ಹೆಸರಲ್ಲಿ ತೊಂದರೆ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ಟುಡೇಸ್ ಮಾಫಿಯಾ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ನಂತರ ಟುಡೇಸ್ ಮಾಫಿಯಾ ಹೆಸರನ್ನು ತೆಗೆದಾಕಿ ಮಾಫಿಯಾ ಮ್ಯಾಥಮೆಟಿಕ್ಸ್ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. 3rd ಕ್ವಾರ್ಟರ್ 2017 ಇಂದ 3rd ಕ್ವಾರ್ಟರ್ 2021ವರೆಗೆ ಬನ್ನೂರಿಂದ ಹೊರಗಡೆಗೇ ಬರದೆ ಮನೆಯಲ್ಲೇ ಕೂತ್ಕೊಂಡು ಸತತವಾಗಿ 5 ವರ್ಷ ಟೇಬಲ್ ವರ್ಕ್ ಮಾಡಿ more than 10 to 12 ವರ್ಷನ್ಸ್ ಮಾಫಿಯಾ ಮ್ಯಾಥಮೆಟಿಕ್ಸ್ನ ಡೆವಲಪ್ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಿಸುವ ಪ್ರಯತ್ನ ಕೂಡ ಮಾಡಿದೆ. ಆದರೆ ಯಾವುದೇ ಪ್ರಯೋಜನ ಬಂದಿಲ್ಲ. 3rd ಕ್ವಾರ್ಟರ್ 2021 ನಮ್ಮ ಡ್ಯಾಡಿ ಹೊಸ ರಾಗ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ನನಗೆ ಸಾಲ ಜಾಸ್ತಿ ಆಗಿದೆ, ನಿನ್ನ ಮನೆ ಖಾಲಿ ಮಾಡು, ಬೋಗಿದ ಹಣ ನನಗೆ ಬೇಕು ಅಂತ ಹೇಳಿ ಮನೆ ಓನರ್ ಹತ್ರ ಬೋಗಿದ ಹಣ ಇಸ್ಕೊಂಡ್ಬಿಡ್ತಾರೆ. ಆಬ್ವಿಯಸ್ಲಿ ನನ್ನ ಮನೆ ಬಿಡಬೇಕಾಗಿ ಬರುತ್ತೆ. ಪೊಲೀಸವ್ರ ಸಹಾಯ ತಗೊಳ್ಳೋದಕ್ಕೆ ಪ್ರಯತ್ನಿಸ್ತೀನಿ, ಆದರೆ ಪೊಲೀಸವರು ಯಥಾ ಪ್ರಕಾರ ನನಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ನನ್ನ ತಂದೆ ನನ್ನನ್ನು ಮನೆ ಖಾಲಿ ಮಾಡಿಸ್ತಾರೆ. ಪೊಲೀಸವರೇ ಮುಂದೆ ನಿಂತು ನನ್ನನ್ನು ಊರು ಖಾಲಿ ಮಾಡಿಸ್ತಾರೆ. ಆಗಸ್ಟ್ 2021 ನಂತರ ನಾನು ಹೋಮ್ಲೆಸ್ ಆಗೋಗ್ತೀನಿ. ಬನ್ನೂರು ಬಿಟ್ಟು ಮೈಸೂರಿಗೆ ಬರ್ತೀನಿ. ಮೈಸೂರಿಗೆ ಬರಬೇಕಾದ್ರೆ ನಾನು ಪೊಲೀಸ್ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೋಲ್ಡಿಂಗ್ಸ್, ಪಾಪ್ಲೆಂಟ್ಸ್ ಎಲ್ಲ ಪ್ರಿಂಟ್ ಮಾಡಿಕೊಂಡು ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಮೈಸೂರಿಗೆ ಬರ್ತೀನಿ. ಇಲ್ಲಿ ಕೊರೋನಾ ಔಟ್ಬ್ರೇಕ್ ನಿಯಮಾವಳಿ ಜಾರಿ ಇದ್ದಿದ್ದರಿಂದ ನನಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಬದುಕುಳಿಯೋದಕ್ಕೆ ಹಣ ಬೇಕಲ್ಲ, ಹಣ ಬೇಕು ಅಂದರೆ ಕೆಲಸ ಮಾಡಲೇಬೇಕು. ಸೊ ಕೆಲಸ ಹುಡ್ಕೋದಕ್ಕೆ ಪ್ರಾರಂಭಿಸ್ತೀನಿ. ಪ್ರಾರಂಭಿಸಿದ ಮೊದಲನೇ ದಿನವೇ ನನಗೆ ಇಂಡಿಯನ್ ಟಿವಿಯಲ್ಲಿ ಕೆಲಸ ಸಿಕ್ಬಿಡುತ್ತೆ. ಅಲ್ಲಿ 1 ತಿಂಗಳು ಕೆಲಸ ಮಾಡ್ತೀನಿ, ಆದರೆ ಸಂಬಳ ಕೊಡೋದಿಲ್ಲ. ಸೊ ಅಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸ ಹುಡ್ಕೋದು ಪ್ರಯತ್ನಿಸ್ತೀನಿ. ಸುಲಭವಾಗಿ ಕೆಲಸ ಸಿಗೋದಿಲ್ಲ. ಕೆಲಸ ಕೊಟ್ಟವ್ರು ಯಾರು ಸಂಬಳ ಕೊಡೋದಿಲ್ಲ. ಸುಮಾರು 6 ತಿಂಗಳು ನಾನು ಶಬ್ದ ನ್ಯೂಸ್ ಚಾನಲ್, ಚಿಲಕೋ ಮೋಟರ್, ಶ್ರೀ ವಿಜಯ, ಬೆಂಗಳೂರು ಪವರ್ ಟಿವಿ, ಇನ್ನೂ ಸುಮಾರು ಕಡೆ ಕೆಲಸ ಮಾಡ್ತೀನಿ. ಯಾರೂ ಕೂಡ ಸಂಬಳ ಕೊಡೋದಿಲ್ಲ. ಎಲ್ಲ ಕಡೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹುಟ್ಟಾಕಿ ನಾನೇ ಕೆಲಸ ಬಿಟ್ಟು ಹೋಗ್ಬೇಕು, ಆ ಥರ ಮಾಡ್ತಾರೆ. ಫೆಬ್ರವರಿ 2022ರಲ್ಲಿ ದೂರಿನ ಪತ್ರ ಹಿಡ್ಕೊಂಡು ಕಮಿಷನರ್ ಆಫೀಸಿಂದ ಹಿಡಿದು SP ಆಫೀಸ್ವರೆಗೆ, DGIG ಆಫೀಸ್ವರೆಗೆ ಹೋಗಿ ದೂರು ದಾಖಲಿಸುವ ಪ್ರಯತ್ನ ಮಾಡ್ತೀನಿ. ಯಾರು ಕೂಡ ಯಾವ ರೀತಿಯ ಕ್ರಮವನ್ನು ಜರುಗಿಸೋದಿಲ್ಲ. ಆಗ ಮತ್ತೆ ಬ್ಯಾಕ್ ಟು ಬನ್ನೂರು ಹೋಗ್ತೀನಿ. ನನ್ನ ತಂದೆ ತಾಯಿ ಮನೆಯಲ್ಲಿ ಸುಮಾರು ಒಂದು 6 ತಿಂಗಳು ಉಳ್ಕೊಳ್ತೀನಿ. ಅಗೇನ್ ನಮ್ಮ ತಂದೆದು ನಾಟಕಗಳು ಸ್ಟಾರ್ಟ್ ಆಗುತ್ತೆ. ತಮ್ಮ ಹಳೆ ಚಾಲಿಗಳನ್ನು ಮುಂದುವರಿಸ್ತಾರೆ. ಜೊತೆಗೆ ಮನೆ ಬಿಟ್ಟೇ ಹೊರಡ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ತಾಯಿ ಕೂಡ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಅಜ್ಜಿ ಮನೆ ಸೇರಿಕೊಳ್ತಾರೆ. ಮನೆಯಲ್ಲಿ ಒಬ್ಬನೇ ಆಗ್ತೀನಿ. ನನ್ನ ಎದುರಾಳಿ ತಂಡ ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾದಲ್ಲಿ ನನ್ನನ್ನು ಲಾಕ್ ಮಾಡ್ಕೊಳ್ತಾರೆ. ತಂದೆ ತಾಯಿಗಳೇ ಮನೆ ಬಿಟ್ಟು ಹೋದ್ಮೇಲೆ ಸೊ ಆ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ನಾನು ಅಗೇನ್ ಬನ್ನೂರನ್ನ ಬಿಟ್ಟು ಮೈಸೂರು ಬರ್ತೀನಿ. ಇಲ್ಲಿಗೆ ಬಂದು ಮೈಸೂರು, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೆಲಸ ಹುಡ್ಕೋದು ಪ್ರಯತ್ನ ಮಾಡ್ತೀನಿ. ಹೇಳ್ಬೇಕಂದ್ರೆ ಲುಕಿಂಗ್ ಫಾರ್ ಎ ಜಾಬ್ ಅಂತ ಬೋರ್ಡ್ ಹಾಕೊಂಡು ಮೈಸೂರು ಬೀದಿಯಲ್ಲಿ ಓಡಾಡಿದ್ದೀನಿ. ಪಾಪ್ಲೆಂಟ್ ಹಂಚ್ತಾರಲ್ಲ ಹಾಗೆ ರೆಸ್ಯೂಮ್ಗಳನ್ನು ಶೋರೂಮ್ಗಳಿಗೆ, ಕಚೇರಿಗಳಿಗೆ ಹಂಚಿಬಿಟ್ಟಿದ್ದೀನಿ. ಆದರೆ ಯಾರೂ ಕೆಲಸ ಕೊಟ್ಟಿಲ್ಲ. ಸೊ ಮೈಸೂರು ಸಹವಾಸ ಬೇಡ, ಬೆಂಗಳೂರಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿ January 1st 2023 ನಾನು ಬೆಂಗಳೂರಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿ 28 ಡಿಸೆಂಬರ್ 2022 ಅಲ್ಲೇ ಮೈಸೂರು ಬಿಟ್ಟು ಹೋಗೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಗನ್ ಹೌಸ್ ಹತ್ರ ಇರೋ ಹಳ್ಳಿಕಟ್ಟೆ ಮೇಲೆ ಮಲಗಿದ್ದೆ. ಬೆಳಿಗ್ಗೆ ಎದ್ದು ಬೆಂಗಳೂರು ಕಡೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಮಧ್ಯರಾತ್ರಿಲೇ ಸ್ಪ್ಲೆಂಡರಲ್ಲಿ ಬಂದ ದರೋಡೆಕೋರರು ನನ್ನ ಹತ್ರ ಇದ್ದ ಬ್ಯಾಕ್ ಪ್ಯಾಗನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ಸಮಯದಲ್ಲಿ ನಾನು ಹಾಕೊಂಡಿದ್ದ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಎರಡನ್ನ ಬಿಟ್ಟು ಪ್ರತಿಯೊಂದನ್ನು ಕಳ್ಕೊಳ್ತೀನಿ. ನನ್ನ ಟ್ಯಾಬ್, ವೋಟರ್ ID, ಆಧಾರ್ ಕಾರ್ಡ್, ಬ್ಯಾಂಕ್ ಡೆಬಿಟ್ ಕಾರ್ಡ್ಸ್, ಬ್ಯಾಂಕ್ ಪಾಸ್ಬುಕ್, ರೆಸ್ಯೂಮ್
ಫೈಲ್ಸ್ ಮತ್ತೆ ನಾನು 10 ವರ್ಷದಿಂದ ಕಲೆ ಹಾಕಿದ್ದ ಸಾಕ್ಷಿ ಇಟ್ಟಿದ್ದ 2 ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್, ಪೆನ್ ಡ್ರೈವ್, ಪ್ರತಿಯೊಂದು ನನ್ನ ಸರ್ವಸ್ವವನ್ನು ತಗೊಂಡೋಗಿದೆ. ಎಲ್ಲ ಸರ್ವಸ್ವವನ್ನು ಡಿಸೆಂಬರ್ 2022ರಲ್ಲಿ ಕಳ್ಳ ಬ್ಯಾಗ್ ಪ್ಯಾಕ್ ಕಳ್ತನ ಮಾಡೋದ್ರ ಮುಖಾಂತರ ಎತ್ಕೊಂಡು ಹೋಗ್ಬಿಡ್ತಾನೆ. ನನ್ನ ಹತ್ರ ಉಳ್ಕೊಳ್ಳೋದು ಕೇವಲ ಒಂದು ಶಾರ್ಟ್ಸ್ ಮತ್ತೆ ಟಿ ಶರ್ಟ್ ಮಾತ್ರ. 2013ರಿಂದಲೇ ನನಗೆ ಯಾರೂ ಸಹಾಯ ಮಾಡ್ತಾ ಇರಲಿಲ್ಲ. ಸೊ ಅವಾಗಲೂ ಕೂಡ ನಾನು ಸಹಾಯ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಅವಾಗ ಮತ್ತೆ ಬ್ಯಾಕ್ ಟು ಬಂದೂರು ಹೋಗಿ ನನ್ನ ಅಜ್ಜಿ ಹತ್ರ ಹೆಲ್ಪ್ ಕೇಳ್ತೀನಿ, ನಮ್ಮ ತಾಯಿ ಹತ್ರ ಹೆಲ್ಪ್ ಕೇಳ್ತೀನಿ, ಯಾರೂ ಹೆಲ್ಪ್ ಮಾಡೋದಿಲ್ಲ. ನಮ್ಮ ಅಜ್ಜಿ ಮಾತ್ರ 300 ರೂಪೀಸ್ ರಿಲೀಫ್ ಫಂಡ್ ಕೊಟ್ಟರು. ಅವ್ರು ಕೊಟ್ಟಿದ್ದ ಹಣದಲ್ಲಿ ಒಂದು ಪ್ಯಾಂಟ್ ತಗೊಳ್ಳೋದಕ್ಕಾಗಲಿಲ್ಲ, ಊಟಕ್ಕೆ ಖರ್ಚಾಗೋಯ್ತು. ಆಗ ನನ್ನ ಪಾಂಟೆಕ್ ಸಹೋದ್ಯೋಗಿ ಪ್ರಕಾಶ್ ಹತ್ರ ಹೋಗ್ತೀನಿ. ಅವನು 2-3 ತಿಂಗಳು ಸಮಯ ತೊಗೊಂಡು 500 ರೂಪೀಸ್ ಕೊಡ್ತಾನೆ. ಅವ್ನು ಕೊಟ್ಟಿದ್ದ ದುಡ್ಡಲ್ಲಿ ಇನ್ನೊಂದು ಶಾರ್ಟ್ಸ್ ಮತ್ತು ಟಿ ಶರ್ಟ್ ತೊಗೊಂಡು ಹಾಕೊಂಡು ಓಡಾಡೋದಕ್ಕೆ ಪ್ರಾರಂಭಿಸ್ತೀನಿ. ಸುಮಾರು 6 ತಿಂಗಳು ನಾನು ಬರೀ ಶಾರ್ಟ್ಸ್ ಒಂದು ಟಿ ಶರ್ಟಲ್ಲೇ ಜೀವನ ಮಾಡಿದ್ದೀನಿ. ಅದಾದಮೇಲೆ ಮಹೇಶ್ ಅಂತ ನನ್ನ ಫ್ರೆಂಡ್ ಒಬ್ಬ 1,500 ದುಡ್ಡು ಕೊಡ್ತಾನೆ. ಅದರಲ್ಲಿ ಒಂದು ಪ್ಯಾಂಟ್ ಶರ್ಟ್ ತೊಗೊಂಡು ಕೆಲಸ ಹುಡ್ಕೋದಕ್ಕೆ ಮತ್ತೆ ಪ್ರಾರಂಭಿಸ್ತೀನಿ. ಅವಾಗಲೂ ನನಗೆ ಯಾರೂ ಕೆಲಸ ಕೊಡೋದಿಲ್ಲ. ಕೆಲವು ತಿಂಗಳಾದಮೇಲೆ ಒಡೆಯರ್ಸ್ ಗಲ್ಫ್ ಕೋರ್ಟ್ನಲ್ಲಿ ಕ್ಯಾಡಿ ಕೆಲಸ ಸಿಗುತ್ತೆ. ಅದು ಕೂಲಿ ಕಾರ್ಮಿಕರ ರೀತಿ ಕೆಲಸ. ಅಂದರೆ ಪ್ಲೇಯರ್ಸ್ ಜೊತೆ ಬ್ಯಾಟ್ ಇಟ್ಕೊಂಡು ಹೋದರೆ ಅಸಿಸ್ಟ್ ಮಾಡಿದ್ರೆ 250 ರೂಪೀಸಿಂದ 500 ರೂಪೀಸ್ವರೆಗೆ ದುಡ್ಡು ಕೊಡ್ತಾರೆ. ಸೊ ಆ್ಯಕ್ಚುಲಿ ನಾನು ಅಲ್ಲಿ 2 ತಿಂಗಳು ಇದ್ದೆ. 2 ತಿಂಗಳಲ್ಲಿ 2,000 ರೂಪಾಯಿನೂ ಕೂಡ ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಆ ಸಂಪಾದನೆ ಮಾಡಿದ್ದು 2,000 ರೂಪಾಯಿನ ಉಳಿಸ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಹೀಗಾಗಿ ಕೆಲಸಕ್ಕೆ ಹೋಗೋದೇ ಬೇಡ ಅಂತ ಬಿಟ್ಬಿಟ್ಟೆ. ಅಲ್ಲಿ ಆ್ಯಕ್ಚುಲಿ ನಾನು ಎದುರಾಳಿ ತಂಡನೇ ಒಡೆಯರ್ಸ್. ಅಲ್ಲಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನನಗೆ ಒಡೆಯರ್ಸ್ ನನ್ನ ಎದುರಾಳಿ ತಂಡದಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಸೊ ಒಳಗಡೆ ಹೋದ್ಮೇಲೆ ನನಗೆ ಒಡೆಯರ್ಸ್ ಅವರ ದಿವ್ಯ ದರ್ಶನ ಆಗಿದ್ದು. ಸೊ ಹೀಗಾಗಿ ಗಲ್ಫ್ ಕೋರ್ಟಲ್ಲಿ ಕೆಲಸ ಬಿಟ್ಟು ಹೊರಗಡೆ ಬಂದೆ. 2003ನೇ ಇಸ್ವಿಯಲ್ಲಿ ನನ್ನ ಎಜುಕೇಷನ್ಗೆ ಎಳ್ಳು ನೀರು ಬಿಡಿಸಿ ಒತ್ತಾಯಪೂರ್ವಕವಾಗಿ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡೋ ಹಾಗೆ ಮಾಡಿದ ನನ್ನ ಎದುರಾಳಿ ತಂಡ 2013ರಲ್ಲಿ ನನ್ನ ಸಹೋದ್ಯೋಗಿಗಳನ್ನ ಇಟ್ಕೊಂಡು ನನ್ನ ಅನ್ಎಂಪ್ಲಾಯ್ಡ್ ಮಾಡ್ತಾರೆ. ಹುಡುಗಿಯರು ಹೆಂಗಸರನ್ನ ಇಟ್ಕೊಂಡು ನನ್ನ ಪರ್ಸನಲ್ ಲೈಫ್ ಕೂಡ ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ. ಅನ್ಸೆಕ್ಯೂರ್ಡ್ ಜೀವನ ಸೃಷ್ಟಿಸಿ ಪ್ರತಿಯೊಂದಕ್ಕೂ ಒತ್ತಾಯಪೂರ್ವಕವಾಗಿ ಹೋರಾಟ ಮಾಡುವ ಹಾಗೆ ಮಾಡ್ತಾರೆ. 2023ರಲ್ಲಿ ಮೊದಲು ಮನೆ ಖಾಲಿ ಮಾಡಿಸಿ ನಂತರ ನನ್ನ ಬ್ಯಾಕ್ ಪ್ಯಾಕ್ ಕಳ್ತನ ಮಾಡೋ ಮೂಲಕ ನನ್ನ ಬಟ್ಟೆ, ವೋಟರ್ ಐಡಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಡೆಬಿಟ್ ಕಾರ್ಡ್, ಸರ್ಟಿಫಿಕೇಟ್ಸ್, ಫೋನ್, ಹಾರ್ಡ್ ಡಿಸ್ಕ್, 10 ವರ್ಷದಿಂದ ನಾನು ಕಲೆ ಹಾಕಿದ್ದ ಸಾಕ್ಷಿ ಆಧಾರ ಎಲ್ಲವನ್ನ ದರೋಡೆ ಮಾಡಿಸುವ ಮೂಲಕ ಒತ್ತಾಯಪೂರ್ವಕವಾಗಿ ಹೋಮ್ಲೆಸ್ ಜೀವನ ಪ್ರಾರಂಭಿಸುವ ಹಾಗೆ ಮಾಡ್ತಾರೆ. 2023ರಲ್ಲಿ ನಾನು ಕೇವಲ ಐಡಿ ಕಾರ್ಡ್ ಕಳೆದುಕೊಳ್ಳೋದಿಲ್ಲ, ನನ್ನ ಐಡೆಂಟಿಫಿಕೇಶನ್ ಅನ್ನೇ ಕಳ್ಕೊಳ್ತೀನಿ. ಕೇವಲ ಡೆಬಿಟ್ ಕಾರ್ಡ್, ಪಾಸ್ಬುಕ್ ಅನ್ನ ಕಳೆದುಕೊಳ್ಳೋದಿಲ್ಲ, ಫೈನಾನ್ಷಿಯಲ್ ಸ್ಟೇಟಸ್ ಪೂರ್ತಿ ಕಳೆದುಕೊಳ್ತೀನಿ. ಹಣದ ಟ್ರಾನ್ಸಾಕ್ಷನ್ ಮಾಡುವ ಯೋಗ್ಯತೆಯನ್ನೇ ಕಳ್ಕೊಳ್ತೀನಿ. ಕೇವಲ ಸರ್ಟಿಫಿಕೇಟ್ಸ್, ರೆಕಾರ್ಡ್ಸ್ಗಳನ್ನು ಕಳೆದುಕೊಳ್ಳೋದಿಲ್ಲ, ಒಂದು ಕಚೇರಿ ಒಳಗಡೆ ಹೋಗಿ ಕೆಲಸ ಕೇಳುವ ಯೋಗ್ಯತೆಯನ್ನೇ ಕಳ್ಕೊಳ್ತೀನಿ. 2023ರಲ್ಲಿ ನರಕದ ಬಾಗಿಲೇ ತೆಗೆಯುತ್ತೆ. ಬರಿಗೈಯಲ್ಲಿ ಅನ್ನೋನ್ ಬ್ಯಾಟಲ್ ಫೀಲ್ಡ್ ಫೇಸ್ ಮಾಡಬೇಕಾಗಿ ಬರುತ್ತೆ. 2023ರ ನಂತರ ನನ್ನ ಜೀವನ ಶೈಲಿಯೇ ಬದಲಾಗಿ ಹೋಗುತ್ತೆ. ಮನೆ ಹೊಸ್ತಿಲು ದಾಟಿದ ತಕ್ಷಣ ಬೈಕ್ ಹೇರುತ್ತಿದ್ದ ನಾನು ಪ್ರತಿದಿನ ಬರಿಗಾಲಲ್ಲಿ 15ಕ್ಕೂ ಹೆಚ್ಚು ಕಿಲೋಮೀಟರ್ ನಡ್ಕೊಂಡು ಓಡಾಡೋ ಹಾಗೆ ಮಾಡ್ತಾರೆ. ಕಾರ್ನಲ್ಲಿ ಓಡಾಡ್ತಾ ಇದ್ದವನು 10 ರೂಪಾಯಿ ಟ್ರೈನ್ ಟಿಕೆಟ್ಗೂ ಹಣ ಇಲ್ಲದೆ ಬೈಕ್ನಲ್ಲಿ ಲಿಫ್ಟ್ ತೆಗೆದುಕೊಂಡು ಓಡಾಡಬೇಕಾಗಿ ಬರುತ್ತೆ. ಆಮಂತ್ರಣ ಕೊಟ್ಟರು ಸಮಾರಂಭಕ್ಕೆ ಹೋಗಿ ಊಟ ಮಾಡದವನು ದೇವಸ್ಥಾನದ ದಾಸೋಹ ಭವನಗಳು, KR ಆಸ್ಪತ್ರೆ ಮುಂಭಾಗ NGOಗಳು ಕೊಡುವ ಊಟ ತಿನ್ನೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಳ್ತೀನಿ. ಪ್ರತಿದಿನ ಕಾರಿಗೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ದವನು ಊಟಕ್ಕಾಗಿ ಕೇವಲ 1 ರೂಪಾಯಿಯನ್ನ ಕೇಳಿ ತೆಗೆದುಕೊಂಡಿದ್ದೀನಿ. ಬಿಸಿ ಇಲ್ಲದ ತಣ್ಣಗಿರುವ ಊಟವನ್ನ ಮಾಡದವನು ತಂಗುಳು ಅಲಸಿದ ಊಟವನ್ನ ಮಾಡಿದ್ದೇನೆ. ನೆಲದ ಮೇಲೆ ಕೂರದವನು ಪಾರ್ಕ್ ಬೆಂಚ್ ಮೇಲೆ ಮಲಗಿ ನಿದ್ದೆ ಮಾಡಿದ್ದೇನೆ. ಬಿಸಿಲರಿ ನೀರು ಕುಡಿತಾ ಇದ್ದವನು ಸಿಟಿ ಕಾರ್ಪೊರೇಷನ್ ಅವರು ಒದಗಿಸುವ ಬೋರ್ವೆಲ್ ನೀರನ್ನ ಕುಡಿಯೋದಕ್ಕೆ ಪ್ರಾರಂಭಿಸ್ತಾನೆ. ಕೇವಲ ಒಂದೇ ಒಂದು ಶಾರ್ಟ್ಸ್ ಮತ್ತು ಟಿ ಶರ್ಟ್ನಲ್ಲಿ ಜೀವನ ನಡೆಸ್ತಾನೆ. ದೇವಸ್ಥಾನದಲ್ಲಿ ಭಕ್ತರು ಬಿಟ್ಟು ಹೋದ ಸೋಪ್ ತೆಗೆದುಕೊಂಡು ಸ್ನಾನ ಮಾಡಿದ್ದೇನೆ. ಸ್ವಲ್ಪ ಡಿಸ್ಕಂಫರ್ಟ್ ಆದರೂ ಅದರ ವಿರುದ್ಧ ತಿರುಗಿ ಬೀಳ್ತಾ ಇದ್ದ ನಾನು ನನಗೆ ಏನೇ ಅಂದರು, ಆಡಿದರು, ಅವಮಾನಿಸಿದರು, ಹಲ್ಲೆ ಮಾಡಿದರೂ ಅವರ ವಿರುದ್ಧ ಧ್ವನಿ ಎತ್ತದೆ ಸುಮ್ಮನಿರ್ತಿದ್ದೆ. ನನ್ನ ಬ್ಯಾಗ್ ಕಳ್ಳತನ ಆಗಿ ಇವತ್ತಿಗೆ 3 ವರ್ಷ ಆಗಿದೆ. ಇವತ್ತಿಗೂ ನಾನು ಬರಿಗಾಲಲ್ಲೇ ಓಡಾಡ್ತಾ ಇದ್ದೀನಿ. ಒಂದು ಟಿ ಶರ್ಟ್, ಶಾರ್ಟ್ಸ್ ಹಾಕೊಂಡೇ ಜೀವನ ಮಾಡ್ತಾ ಇದ್ದೀನಿ. ದೇವಸ್ಥಾನಗಳಲ್ಲೇ ಊಟ ಮಾಡ್ತಾ ಇದ್ದೀನಿ. ಹೀಗಂದ ಮೇಲೆ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಹೇಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಎದುರಾಳಿ ತಂಡ ನನ್ನನ್ನು ಯಾವ ಮಟ್ಟಕ್ಕೆ ನಿಯಂತ್ರಿಸ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ನಾನು ಎಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಸಿಗಾಕೊಂಡ್ರು ಕೆಲಸ ಮಾಡೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ನನ್ನ ಬ್ಯಾಗ್ ಕೆಳವಾದ ನಂತರ ರಫ್ ಶೀಟ್ಸ್, ಪೆನ್ ತೆಗೆದುಕೊಂಡು ನನ್ನ ಕೆಲಸ ಮಾಡೋದನ್ನ ಪ್ರಾರಂಭಿಸ್ತೇನೆ. ನನ್ನ ಸುತ್ತ ನಡೆಯೋ ಘಟನಾವಳಿಗಳನ್ನ ಬರೆದಿಟ್ಟುಕೊಳ್ಳೋದಕ್ಕೆ ಪ್ರಾರಂಭಿಸ್ತೇನೆ. ಒಡೆಯರ್ಸ್ ಗಲ್ಫ್ ಕೋರ್ಟ್ನಲ್ಲಿ ಕೆಲಸ ಮಾಡೋದಕ್ಕೆ ಕಾಲಿಟ್ಟ ನಂತರ ಅವರ ನೆಟ್ವರ್ಕ್ ಜನ ನನ್ನ ಮೇಲೆ 2 ಬಾರಿ ಹಲ್ಲೆ ನಡೆಸ್ತಾರೆ. ಆಗ ಕೂಡ ನಾನು ಪೆನ್ನು ಪೇಪರ್ ಇಟ್ಕೊಂಡೆ ಕಂಪ್ಲೇಂಟ್ ಲೆಟರ್ಗಳನ್ನು ಡ್ರಾಫ್ಟ್ ಮಾಡ್ತೀನಿ. 2024 ಥರ್ಡ್ ಕ್ವಾರ್ಟರ್ನಲ್ಲಿ ನನಗೆ ರಸ್ತೆಯಲ್ಲಿ ವರ್ಕಿಂಗ್ ಕಂಡೀಷನ್ಲಿ ಇದ್ದ ರಿಯಲ್ಮಿ 7 ಹ್ಯಾಂಡ್ಸೆಟ್ ಸಿಗುತ್ತೆ. ನಂತರ ನನ್ನ ಕೆಲಸ ಕಾರ್ಯಗಳನ್ನು ಡಿಜಿಟಲೈಸ್ ಮಾಡೋದಕ್ಕೆ ಹೊರಡ್ತೀನಿ. ನನ್ನ ಸುತ್ತ ನಡೀತಾ ಇದ್ದ ಘಟನಾವಳಿಗಳನ್ನು ರೆಕಾರ್ಡ್ ಮಾಡಿ ನನ್ನ ಲೈವ್ ಪೇಜ್ನಲ್ಲಿ ಅಪ್ಡೇಟ್ ಮಾಡುವ ಮೂಲಕ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮುಂದುವರಿಸ್ತೇನೆ. ಮಾಫಿಯಾ ಮ್ಯಾಥಮೆಟಿಕ್ಸ್ ಅನ್ನು ಏಲಿಯನ್ ಇಂಜಿನಿಯರ್ಸ್ ಆಗಿ ಬದಲಾಯಿಸ್ತೇನೆ. ಆನ್ಲೈನ್ನಲ್ಲೂ ಕೂಡ ಫೀಲ್ಡರ್ಸ್ಗಳ ಕಾಟ ಹೆಚ್ಚಾಗುತ್ತೆ. ಲೈವ್ ಚಾಟಿಂಗ್ ಪೇಜ್ ಅನ್ನ ಬ್ರೋ ಎನ್ ಅನ್ನೋ ಹೆಸರಲ್ಲಿ ಬದಲಾಯಿಸಿ ಬ್ರೌನ್ ಟಿವಿ ಮಾಡ್ತಾ ಇದ್ದೀನಿ. ದೂರಿನ ಪತ್ರಗಳನ್ನು ಡ್ರಾಫ್ಟ್ ಮಾಡಿ ಪೊಲೀಸ್ ಇಲಾಖೆ, ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಕೂಡ ಮಾಡ್ತಾ ಇದ್ದೀನಿ.
ನಾನು ನನ್ನ ಕೆಲಸವನ್ನು ಯಾವತ್ತೂ ನಿಲ್ಲಿಸೋದೂ ಇಲ್ಲ. ಯೂಟ್ಯೂಬ್ನಲ್ಲಿ ಅವನತಿ ಹೆಸರಲ್ಲಿ ನನ್ನ ಕನ್ಸಾಲಿಡೇಟೆಡ್ ಸ್ಟೋರಿ ಕೂಡ ಸಿಗುತ್ತೆ, ಚೆಕ್ ಮಾಡಿ. ಅದರಲ್ಲಿ ಸಾಧ್ಯವಾದಷ್ಟು ಸಾಕ್ಷಿ ಆಧಾರಗಳ ಸಮೇತ ಇಯರ್ ವೈಸ್ ನನ್ನ ಕಥೆಯನ್ನು ವಿವರಿಸಿದ್ದೇನೆ, ನೋಡಿ, ಖಂಡಿತ ಅರ್ಥ ಆಗುತ್ತೆ.